Good morning, Diakshan. My name is Ananda Masadi, Bagalkot, Karnataka State. My mobile number is 9242494770. WhatsApp number is 9900913869. ನಾನು ಇವತ್ತ ಎರಡು ವಿಷಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಎರಡು ಸಂಕ್ಷಿಪ್ತವಾದ ವಿಷಯಗಳು, ಆದ್ರೆ ಎರಡು ಅಷ್ಟೇ ಮಹತ್ವದ ವಿಷಯಗಳು ಅಂತ ನನಗನ್ನಿಸ್ತಾ ಇದೆ. ಎರಡೂ ವಿಷಯಗಳು ನನಗೆ ಬಹಳ ಸಂತೋಷವನ್ನು ಕೊಟ್ಟವು. ಇಲ್ಲಿ ಗಿಲ್ಲಿ ಮುಖ್ಯವಾಗಿ ಎದ್ದು ಕಾಣ್ತಾನೆ. ಒಂದು, ಮೋನಿಕಾ ಅವರನ್ನ ಇಂಪ್ರೆಸ್ ಮಾಡುವ ಸಂದರ್ಭದಲ್ಲಿ ಗಿಲ್ಲಿ ಅವರು ತಮ್ಮ ಅದ್ಭುತವಾದ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಅವರು ಯಾವುದೇ ಒಂದು ಪಾತ್ರದಲ್ಲಿ ಇನ್ವಾಲ್ವ್ ಆದ್ರಂದ್ರೆ ಪರಕಾಯ ಪ್ರವೇಶ ಮಾಡೋದು ಅಂತಾರಲ್ಲ, ಆ ತರ ಅವರು ಸಂಪೂರ್ಣ ಅದರಲ್ಲಿ ಇನ್ವಾಲ್ವ್ ಆಗಿ ಅತ್ಯಂತ ಶ್ರದ್ಧೆಯಿಂದ ಅದಕ್ಕೆ ಕೊಡ್ತಾರ, ಒಂದು ಸ್ಟೇಟಸ್ ಅನ್ನ ಕೊಡ್ತಾರ ಅನ್ನುವಂತಹದ್ದು ನನಗೆ ಎದ್ದು ಕಾಣಿಸ್ತು. ಮೋನಿಕಾ ಅವರನ್ನ ಇಂಪ್ರೆಸ್ ಮಾಡ್ಬೇಕು ಅನ್ನುವಂಥ ಮಾತನ್ನ ಅವ್ರ ತಾಯಿಯವರು ಹೇಳಿದಾಗ, ಅಂದ್ರೆ ಧಾರಾವಾಹಿ ಒಳಗ ತಾಯಿಯವರು, ಗಿಲ್ಲಿ ಅವರು ನೋಡಿ ಇವಾಗ ನಾನೊಂದು ಕವನ ಹೇಳಿ ನಾನು ಮೋನಿಕಾ ಅವ್ರನ್ನ ಇಂಪ್ರೆಷನ್ ಮಾಡ್ತೀನಿ, ಅವ್ರು ನನ್ನಿಂದ ಬರ್ತಾರ ನೋಡಿ, ಓಡಿ ಬರ್ತಾರ ಅಂತ ಹೇಳ್ತಾನ. ಅವಾಗ ಕಾವ್ಯ ಕೂಡ ನೋಡಿ ನಗ್ತಾಳೆ. ಧನು ಅವ್ರ ಪಕ್ಕದಲ್ಲಿ ಕೂತಿರ್ತಾಳೆ, ನಗ್ತಾಳೆ. ಅವಾಗ ಗಿಲ್ಲಿ ಅವರು ಒಂದು ಚಿಕ್ಕ ಕವನವನ್ನು ಹೇಳ್ತಾರ, ಸಂಕ್ಷಿಪ್ತ ಆಗಿಂದಾಗಲೇ ಅವ್ರು ತಯಾರು ಮಾಡಿದ್ದು. ಮೋನಿಕಾ, ನೀ ಪಡಬೇಡ ಆತಂಕ, ನಾನಿರುವೆ ನಿನ್ನ ಜೊತೆಗೆ ಕೊನೆಯ ತನಕ, ಬಾ ನನ್ನ ಜೊತೆಗಂತ ಒಳ್ಳೆ ನ್ಯಾಚುರಲ್ ಆಗಿ ಕೈ ಹಿಡಿದು ಕರ್ಕೊಂಡು ಹೋಗೋ ತರ ಹೋಗ್ತಾರೆ. ಹಾ ಅಂತ ಖುಷಿ ಪಡ್ತಾಳೆ ಮೋನಿಕಾ. ರಿಯಲಿ ಅದು, ಯಾಕಂದ್ರೆ ಮೋನಿಕಾಗೆ ಗೊತ್ತು ಗಿಲ್ಲಿ ಏನು ಅಂತ. ಯಾಕಂದ್ರೆ ಹೊರಗಿಂದ ಒಂದೆಲ್ಲ ಜನಪ್ರಿಯತೆಯನ್ನು ನೋಡಿ, ಅವನ ಕಲೆಯನ್ನು ನೋಡಿ ಅವನಿಗೆ ಹೆಚ್ಚು ಕಮ್ಮಿ ಅವಳು ಮರಳಾಗಿದ್ದಾಳೆ. ಅಷ್ಟೊಂದು ಅದ್ಭುತವಾದಂತ ವ್ಯಕ್ತಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಅವನು ಮಾತನಾಡುವಾಗ ಅವನ ಮುಖವನ್ನೇ ನೋಡ್ತಾ ಇದ್ಲು. ಆ ಸಂದರ್ಭದಲ್ಲಿ ಅವಳ ತಾಯಿಯ ಪಾತ್ರವನ್ನು ಮಾಡ್ತಕ್ಕಂತ ವ್ಯಕ್ತಿ ನನಗ ಏನು ಇಂಪ್ರೆಸ್ ಆಗ್ಲಿಲ್ಲ ಗಿಲ್ಲಿ ಅಂತ ಹೇಳಿದಾಗ, ಅಮ್ಮ ನಾನು ಇಂಪ್ರೆಸ್ ಆದೆ ಅನ್ನುವಂಥ ಮಾತನ್ನ ಮೋನಿಕಾ ಅವ್ರು ಹೇಳ್ತಾರೆ. ಎಲ್ಲರೂ ಅವಾಗ ಬಿದ್ದು ಬಿದ್ದು ನಗ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಅವರು ಒಂದು ಎಕ್ಸ್ಟ್ರಾ ಡೈಲಾಗ್ ಅನ್ನು ಹೇಳ್ತಾರ. ತಲೆತಲಾಂತರದಿಂದ ಬಂದಂತಹ ಈ ಪ್ರೇಮಿಗಳನ್ನ ಯಾಕೆ ನೀವು ದೂರ ಮಾಡ್ತೀರಿ ಅನ್ನುವಂಥ ಮಾತನ್ನ ಹೇಳ್ತಾರ. ಅವರು ಬಹಳ ಅದ್ಭುತವಾದ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ರಿಯಲಿ ಮೋನಿಕಾ ಅವರು ಇಂಪ್ರೆಸ್ ಆದ್ರು. ಅಷ್ಟೊಂದು ಅದ್ಭುತವಾದ ಒಂದು ನಟನೆಯನ್ನ ಮಾಡುವ ಚಾತುರ್ಯ ಅವರಲ್ಲಿದೆ. ಆಮೇಲೆ ಇನ್ನೊಂದು ಘಟನೆ ನಡೀತು ಈ ಮನೆ ಒಳಗ. ಅದು ಏನಪ್ಪಾ ಅಂತ ಕೇಳಿದ್ರ, ಕಾವ್ಯ ಅವರ ತಾಯಿ ಬಂದಾಗ, ಕಾವ್ಯ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಕ್ಯಾಪ್ಟನ್ಸಿ ರೂಮ್ನಲ್ಲಿ ಇಬ್ರು ಅಪ್ಪಕೊಂಡು ಮಾತಾಡುವಾಗ ಕಾವ್ಯ ಅವರ ತಾಯಿಯವರು ಗಿಲ್ಲಿಯನ್ನ ನೀನು ಬಿಟ್ಟು ಕೊಡಬೇಡ, ಗಿಲ್ಲಿ ನಿನ್ನನ್ನ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅವಾಗ ಕಾವ್ಯಾಗ ಒಂದಷ್ಟು ತಿಳುವಳಿಕೆ ಕಮ್ಮಿ ಅಂತ ನನಗನ್ನಿಸ್ತದ. ತಾನು ಬಿಟ್ಟು ಕೊಟ್ಟದ್ದನ್ನ ಮರೆತು ಬಿಟ್ಟಾಳ ಅವಳು. ಒಂದು ಸಾರಿ ನಾಮಿನೇಷನ್ ಮಾಡಿದಾಳೆ, ಇನ್ನೊಂದ್ ಸಾರಿ ಅವ ವಿಲನ್ ಅಂತ ತಿಳ್ಕೊಂಡು ಕೊರಳಲ್ಲಿ ಅವನಿಗೆ ಮೆಣಸಿನಕಾಯಿ ಹಾರ ಹಾಕಿದಾಳೆ. ಮತ್ತೊಂದ್ ಸಾರಿ ಸುದೀಪ್ ಅವ್ರ ಎದುರಿಗೇನೆ ಅವ್ರ ತಾಯಿಗೆ ಫೋನ್ ಹಚ್ಚಿ ನಿಮ್ ಮಗ ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ವಾ ಅನ್ನುವಂತ ಮಾತನ್ನ ಹೇಳ್ತಾರ. ಯಾವ ಗಂಡಸಿಗಾದ್ರೂ ಈ ಮಾತನ್ನ ಹೇಳಿದಾಗ ರಿಯಲಿ ಬಹಳ ಕೋಪ ಬರುತ್ತೆ. ಯಾಕಂದ್ರೆ ಅವನ ಒಂದು ಅಸ್ತಿತ್ವಕ್ಕೆ ಅದೊಂದು ಸವಾಲು. ಗಿಲ್ಲಿ ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ವಾ, ಹೌದಾ ಅಕ್ಕನ ಜೊತೆ ಬೆಳೆದಾರ ಅಂತ ಆಮೇಲೆ ಅದನ್ನ ಸಾಪ್ ಎಳಿತಾಳೆ. ಆದ್ರೂ ಕೂಡ ಅದು ಗಿಲ್ಲಿಗೆ ಘಾಸಿಯನ್ನ ಮಾಡ್ತಕ್ಕಂಥ ಮಾತಾಗಿತ್ತು. ಇಂಥವು ಬಹಳಷ್ಟು ಮಾಡಿದಾಳೆ ಅವಳು. ಸಣ್ಣ ಸಣ್ಣ ವಿಷಯ, ದಾಳಿಂಬೆ ಹಣ್ಣು ಸಿಗ್ಲಿಲ್ಲ, ಸುಳ್ಳಿ ಒಳಗೆ ಏನೋ ತಪ್ಪು ಮಾಡಿದ, ಆಮೇಲೆ ಅವನು ದೋಸೆ ಕೊಡುವಾಗ ಏನೋ ಒಂದಷ್ಟು ಪೀಡಿಸಿದ, ಇಂಥವೆಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೋಪಿಸಿಕೊಂಡು ಸಾಕಷ್ಟು ಅವನಿಗೆ ಗೋಳು ಹೊಯ್ಕೊಂಡಿದ್ರು ಕೂಡ ನಾನು ಗೋಳು ಹೊಯ್ಕೊಂಡಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾಳ. ಆದ್ರೆ ಅವ್ರ ತಾಯಿ ಹೇಳ್ತಾಳ ಅವನಿಗೆ ನೀನು ಗೋಳು ಹೊಯ್ಕೋಬೇಡ ಅಂತ. ಅವಾಗ ಕಾವ್ಯ ನಾನು ಗೋಳು ಹೊಯ್ಕೊಂಡಿನ ಅಂತ ತಿಳ್ಕೊಂಡು ಆ ಗ್ಲಾಸ್ ಹೌಸ್ಲಿಂದ ಹೊರಗಡೆ ನಿಂತಿರ್ತಕ್ಕಂಥ ಅಷ್ಟೇ ಆಗಿರ್ತಕ್ಕಂಥ ಗಿಲ್ಲಿ ಅವ್ರನ್ನ ನೋಡಿ ಕಾವ್ಯ ಅವ್ರು ಹೇಳ್ತಾಳ, ಗಿಲ್ಲಿ ನಾನ್ ನಿನ್ನನ್ನ ಗೋಳು ಹೊಯ್ಕೋತೀನಂತ ಅಮ್ಮ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರ. ಆಮೇಲೆ ಗಿಲ್ಲಿಗೆ ಮೊಟ್ಟೆ ಕೊಡು, ಹಣ್ಣು ಕೊಡು, ಅವನಿಗೆ ಪೀಡಿಸ್ಬೇಡ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ನನ್ನ ಅರ್ಧ ಮೊಟ್ಟೆ ಅವನೇ ತಿಂತಾನಮ್ಮ ಅಂತ ಹೇಳ್ತಾರೆ. ಇವೆರಡೂ ಘಟನೆಗಳು ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ವು. ಕಾವ್ಯ ಅವರ ತಾಯಿಯವರು ಯಾವುದೇ ಒಂದು ಸ್ವಾರ್ಥ ಇಟ್ಟುಕೊಂಡು ಕೂಡ ಆ ಮಾತನ್ನು ಹೇಳಿರ್ಬಹುದು. ಯಾಕಂದ್ರೆ ಗಿಲ್ಲಿ ಹೊರಗಡೆ ತುಂಬಾ ಪ್ರಚಾರ ಹೊಂದ್ಯಾನ.
ಪ್ರಸಿದ್ಧಿಯನ್ನು ಹೊಂದ್ಯಾನ, ಅವನ ಜೊತೆಗಿದ್ರೆ ನನ್ನ ಮಗಳು ಮೇಲಕ್ಕೆ ಬರ್ತಾಳ ಅನ್ನುವಂತಹ ಒಂದು ಸ್ವಾರ್ಥ ಇಟ್ಟುಕೊಂಡು ಹೇಳಿರಬಹುದು. ಅದು ನಿಜವಾದ ಪ್ರೀತಿ ಅಂತೂ ಕೂಡ ನಾವು ಅನ್ಲಿಕ್ಕೆ ಆಗಲ್ಲ. ಆದಾಗ್ಯೂ ಕೂಡ ಆ ಮಾತುಗಳು ಮಾತ್ರ ಕೇಳಿಕ್ಕೆ ನಮಗೆ ಬಹಳ ಹಿತವಾಗಿದ್ದು. ಅದಕ್ಕೋಸ್ಕರ ಇಂಥ ಸನ್ನಿವೇಶಗಳನ್ನು ನೋಡಿದಾಗೂ ಕೂಡ ಕಾವ್ಯ ಅವರು ಇನ್ನೂ ಕೂಡ ತಾವು ತಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಪ್ರೀತಿಯನ್ನ, ಒಂದು ಆಕರ್ಷಣೆಯನ್ನ ಪೂರ್ಣ ಪ್ರಮಾಣದಲ್ಲಿ ಗಿಲ್ಲಿ ಎದುರಿಗೆ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ, ಅದನ್ನ ತೋರಿಸಿಕೊಳ್ತಾ ಇಲ್ಲ. ದೂರ ದೂರ ಇರ್ತಾರೆ. ಧನು ಅವ್ರ ಪಕ್ಕದಲ್ಲಿ ಕೂಡ್ತಾರೆ, ಸ್ಪಂದನನ ಪಕ್ಕದಲ್ಲಿ ಕೂಡ್ತಾರೆ, ಗಿಲ್ಲಿ ಪಕ್ಕದಲ್ಲಿ ಕೂಡುವುದನ್ನ ಕಮ್ಮಿ ಮಾಡಿದ್ದಾರೆ. ಆದಾಗ್ಯೂ ಕೂಡ ಅವರು ಸಂದರ್ಭ ಬಂದಾಗ, ಸಮಯ ಬಂದಾಗ ಗಿಲ್ಲಿ ಅವರನ್ನ ಬಿಟ್ಟು ಕೊಡ್ತಾ ಇಲ್ಲ. ಇವಾಗ ಪಕ್ಕ ಅರ್ಥ ಆಗಿದೆ ಅವರಿಗೆ. ಅವರು 3 ಜನ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಕೂಡ ಗಿಲ್ಲಿ ಅವರು ಅವಳನ್ನೇ ಆರಿಸ್ಕೊತಾರ. ಇಲ್ಲಿಂದ ಹೊರಗಡೆ ಹೋದ ನಂತರ ನಾನು ನನ್ನ ಸ್ನೇಹವನ್ನು ಮುಂದುವರಿಸ್ತೀನಿ ಕಾವ್ಯ ಅವ್ರ ಜೊತೆಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಕಾವ್ಯ ಅವರು ಕೂಡ ಗಿಲ್ಲಿ ಅವ್ರಿಗಿಂತ ಪೂರ್ವದಲ್ಲೇ ಈ ಮಾತನ್ನು ಹೇಳಿದ್ದಾರೆ. ಗಿಲ್ಲಿಯಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ, ಅದಕ್ಕೋಸ್ಕರ ಹೊರಗೆ ಹೋದಾಗ್ಯೂ ಕೂಡ ನಾನು ಗಿಲ್ಲಿಯನ್ನ ಫಾಲೋ ಮಾಡ್ತೀನಿ, ಗಿಲ್ಲಿಯ ಸ್ನೇಹವನ್ನು ಮುಂದುವರಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರ. ಇವು ಎಲ್ಲಾ ವಿಷಯಗಳು ನಮಗೆ ನಿಜವಾಗ್ಲೂ ಸಂತೋಷವನ್ನು ಕೊಟ್ಟಿದ್ದಾವೆ. ಏನೇ ಇರ್ಲಿ, ಈಗ ಫಿನಾಲೆ ಹತ್ರ ಬರ್ತಾ ಇದೆ. ಈ ವಾರ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಬಹುತೇಕ ಕ್ಯಾಪ್ಟನ್ಸಿ ಅವಧಿ ಮುಗಿದ ನಂತರ ಗಿಲ್ಲಿ ಅವರಿಗೆ ಫಿನಾಲೆಗೆ ಟಿಕೆಟ್ ಸಿಗಬಹುದು. ಗಿಲ್ಲಿ ಅವರಿಗೆ ಮಾತ್ರ ಒಂದು ಟಿಕೆಟ್ ಫಿನಾಲೆಗೆ ಸಿಗಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಅಕಸ್ಮಾತ್ ಅವರಿಗೆ ಫಿನಾಲೆಗೆ ಟಿಕೆಟ್ ಸಿಕ್ಕಿದ್ದೇ ಆದ್ರೆ ಕಾವ್ಯ ಅವರಿಗೆ ಮತ್ತು ಉಳಿದವರೆಲ್ಲರಿಗೂ ಬಹಳ ಆಶ್ಚರ್ಯ ಆಗುತ್ತೆ, ಹಾಗೆ ಕಾವ್ಯ ಅವರಿಗೆ ಸಂತೋಷ ಕೂಡ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ. ಅಕಸ್ಮಾತ್ ಏನಾದ್ರೂ ತಾವು ನಾನು ತಪ್ಪು ಮಾತಾಡಿದ್ರೆ ನನಗ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ, ನಾನು ಅದನ್ನ ತಿದ್ದುಕೋತೀನಿ, ಸರಿ ಮಾಡ್ಕೋತೀನಿ ಅನ್ನುವಂತ ಮಾತನ್ನ ಹೇಳ್ತೀನಿ. ಆಮೇಲೆ ತಾವು ಏನಾದ್ರೂ ತಮಗನಿಸಿದ ವಿಚಾರಗಳನ್ನ ಏನಾದ್ರೂ ನಾನು ಮುಂದೆ ಪ್ರಸ್ತಾಪ ಮಾಡಿದ್ರೆ ಅದೇ ವಿಷಯದ ಮೇಲೆ ನಾನು ಕಂಟೆಂಟ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.